ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆಕ್ಷನ್ ಕೊಟ್ರು ರೀ ಕೃಷಿ ಅಧ್ಯಯನಕ್ಕೆ ಹೋಗ್ತಾ ಇದೀವಿ ನಮ್ಮ ಸ್ವಂತ ದುಡ್ಡಲ್ಲಿ ಈ ವಿಚಾರದಲ್ಲಿ ಅಲ್ಲ ಈ ವಿಚಾರದಲ್ಲಿ HD ಕುಮಾರಸ್ವಾಮಿ ಅವರು ಇಸ್ರೇಲ್ಗೆ ಹೋಗಿದ್ರು ಕೃಷಿ ಅಧ್ಯಯನಕ್ಕಾಗಿ. ಸೊ ಆಗ ನೀವು ಮಾತಾಡ್ಲಿಲ್ಲ, ಈಗ ಇವ್ರು ಹೋದ್ರೆ ಯಾಕೆ ಮಾತಾಡ್ತೀರಿ ಅಂತ ನೋಡಿ. ಅವತ್ತು ಮೈತ್ರಿ ಸರ್ಕಾರದಲ್ಲಿ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಡೆದಂತೆ ನುಡಿದ್ರು, ಬಂದಿದ ತಕ್ಷಣ ಸಾಲ ಮನ್ನಾ ಮಾಡ್ತೀವಿ ಅಂದ್ರು ರೈತರಿಗೆ. ಮೈತ್ರಿ ಸರ್ಕಾರದ ಸಾಲ ಮನ್ನಾ ಮಾಡಿ ಇನ್ನ ಅತಿ ಅವ್ರಿಗೆ ಉನ್ನತವಾಗಿ ಒಂದು ರೈತರ ಸಮಸ್ಯೆಗಳ ಬಗೆಹರಿಸಬೇಕು, ಅಭಿವೃದ್ಧಿ ಮಾಡಬೇಕು, ರೈತ ಪರವಾಗಿ ಇರಬೇಕು, ಏನು ತಂತ್ರಜ್ಞಾನದಿಂದ ನಾವು ಮುಂದುವರಿಬೇಕು ರಾಜ್ಯ ಅಂತೇಳಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಹೋಗಿದ್ರು. ಇಲ್ಲಿ ಹೋಗ್ತಾರ ಯಾರು ಇವ್ರ ಮುಖಗಳು ನೋಡ್ರಿ, ಹೋಗ್ರಿ ಇವ್ರು ಶಾಸಕರೇನ್ರಿ, ಅವರು ಮುಖಗಳು ನೋಡ್ರಿ, ಅವ್ರ ಮುಖಗಳು ನೋಡಿ. GKV ಹೋಗಿ ಏನಾದ್ರು ಒಂದ್ ನಿಮಿಷ ಕೇಳಿ ಮೇಡಮ್, ಕೇಳಿ ಅವ್ರ ಮುಖಗಳು ನೋಡಿ. ಆ ಕ್ಷೇತ್ರದ ಜನ ಇವತ್ತು ಕಣ್ಣೀರ್ ಹಾಕೋ ಶಾಪ ಆಗ್ತಾ ಇದ್ದಾರೆ. GKV ಹೋಗಿ ಎಷ್ಟು ಕೃಷಿ ಮೇಳದಲ್ಲಿ ಇವರು ಅಧ್ಯಯನ ಮಾಡಿದ್ದಾರೆ, ಅದ್ರ ರಿಪೋರ್ಟ್ ಕೊಡಿ. ಇವತ್ತು ಇಂಟರ್ನ್ಯಾಷನಲ್ ಇಂದ ಬಂದು GKV ರಿಸರ್ಚ್ ಮಾಡ್ತಾ ಇದ್ದಾರೆ, ಯಾವ ತಳಿಗಳು ಹಾಕ್ಬೇಕು, ಹೆಂಗ್ ಬ್ರಾಂಡ್ ಮಾಡ್ಬೇಕು ಅಂತೇಳಿ. ಇಡೀ ವಿದೇಶಗಳು ಕರ್ನಾಟಕ ಬರ್ತಾ ಇದಾವೆ, GKV ಬರ್ತಾ ಇದಾವೆ. ಆದ್ರೆ ಇವರು ಒಂದು ದಿನ ಕೃಷಿ ಮೇಳಕ್ಕೆ ಹೋಗಿ ಏನಾದ್ರು ರಿಪೋರ್ಟ್ ಇದೆಯಾ? ಇವ್ರ ಯೋಗ್ಯತೆ ಇದೆ ಇವ್ರಿಗೆ? ಕೃಷಿ ಮೇಳದಲ್ಲಿ ಹೋಗಿ ಏನೋ ರೈತ ಪರವಾಗಿ ಮಾಡಿದಂತ ಯೋಜನೆಗಳಿದಾವ? ಇಲ್ಲಿರೋ GKV ಇವತ್ತರು ಕಾಲಿಟ್ಟಿದಾರ? ಇವ್ರ ಮುಖಗಳು ನಾಚಿಕೆ ಆಗ್ಬೇಕು. ಮೂಲ ಸಮಸ್ಯೆಗಳಿದಾವೆ ಅಲ್ಲಿ ಕ್ಷೇತ್ರದಲ್ಲಿ. ಜನ ಇವ್ರನ್ನೆಲ್ಲ ಬಹಿಷ್ಕಾರ ಆಗ್ತಾರೆ. ನಿಜವಾಗೂ ಆ ಕ್ಷೇತ್ರದ ಜನ ಇವರಿಂದ ಶೂನ್ಯದ ಅಭಿವೃದ್ಧಿ, ಒಂದು ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಮನೆಗಳಿಲ್ಲ, ಹಾಸ್ಟೆಲ್ಗಳಿಲ್ಲ, ಸ್ಕೂಲ್ಗಳಿಲ್ಲ. ಸೊ ಈ ರೀತಿ ಇದ್ದಾಗ ಆ ಕ್ಷೇತ್ರದ ಜನರು ಇವರ ಒಂದು ಫಾರಿನ್ ಟೂರು, ಫೋಟೋ ಶೂಟ್ಗಳು, ಅಲ್ಲಿ ಬೀಫ್ ಕಂಟ್ರಿ ಅದು ಎಕ್ಸ್ಪೋರ್ಟ್ ಮಾಡಕ್ ಇರೋದು ಆಸ್ಟ್ರೇಲಿಯಾದಲ್ಲಿ, ಅದಕ್ಕೇನೋ ಸಪ್ಲೈ ಮಾಡಕ್ ಹೋಗ್ತಾ ಇದ್ರ? ಇಲ್ಲೇನೋ ಉದ್ಯೋಗ ಸೃಷ್ಟಿ ಮಾಡಕ್ಕೆ 27 ಜನ ಶಾಸಕರು MOU ಸೈನ್ ಮಾಡಕ್ ಹೋಗ್ತಾ ಇದಾರ. ಮುಂದುವರೆದು ಮಾತಾಡೋಣ, ನನಗೆ ಉತ್ತರ ಕೊಡಿ ನೀವು. ಈಗ 27 ಜನ ಶಾಸಕರು ಆಗ್ತಾ ಇದಾರಲ್ಲ, 27 ಜನ ಶಾಸಕರು MOU ಮಾಡಕ್ ಹೋಗ್ತಾ ಇದಾರ. MOU ಹಾಕ್ಬಿಟ್ಟು ಉದ್ಯೋಗ ಸೃಷ್ಟಿ ಮಾಡಕ್ ಹೋಗ್ತಾ ಇದಾರ. ಮೇಡಮ್ ನೋವಾಗುತ್ತೆ ಮೇಡಮ್, ರಾಜ್ಯ ಸಮಸ್ಯೆ ನೋವಾಗುತ್ತೆ. ಫಾರಿನ್ ಟೂರ್ ಯೋಗ್ಯತೆ ಜೊತೆಗೆ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಷ್ಟುದ್ದ ಮಾತಾಡಿದ್ರು ಸರ್, ಉತ್ತರ ಬೇಕು. ನೋವಾಗುತ್ತೆ ಮೇಡಮ್ ಇದು. ಆಯ್ತು ಸರ್, ರಾಜ್ಯದ ಜನ ಯುವ ಪೀಳಿಗೆ ಒದ್ದಾಡ್ತಿದೆ, ಆ ನೋವಿಗೆ ಮೊಲ ಮಾಡ್ಕೊಂತ ಇದ್ದಾರೆ. ನಟರಾಜ್ ಗೌಡ್ರೆ ರಿಯಾಕ್ಷನ್ ಏನ್ ಸರ್? ಫಾರಿನ್ ಟ್ರಿಪ್ ಈ ಸಂದರ್ಭಕ್ಕೆ ಅವಶ್ಯಕತೆ ಇತ್ತ? ಜನರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು, ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು, ಬೇಕಾದ ಅನುದಾನ ಕೇಳುವಂತ ಸಮಯ, ಕಾರಣ ಬಜೆಟ್ಗೆ ತಯಾರಿ ಆಗ್ತಾ ಇರುವಂತ ಹೊತ್ತು. ಈ ಸಮಯ ಸಂದರ್ಭ ಸೂಕ್ತನಾ ಅವ್ರು ಹೋಗೋದಕ್ಕೆ ಅನ್ನೋದು ಪ್ರಶ್ನೆ. ಶ್ರುತಿ ಅವರೇ, ಕಳೆದ 2.5 ವರ್ಷ ಸರ್ಕಾರ ಆಯ್ತು. ಯಾವ ಸಮಯ ಸೂಕ್ತವಾಗಿತ್ತು? ಮುಂದೆ ಸರ್ಕಾರ 2.5 ವರ್ಷ ಇದೆ, ಯಾವ ಸಮಯ ಸೂಕ್ತವಾಗಿದೆ ನೋಡಿ. ಎಲ್ಲ ಶಾಸಕರು ಕೂಡ ಯಾವ ಸಮಯದಲ್ಲಾದರೂ ಹೋಗಿ ಬಂದರೆ ಅದೇ ಸೂಕ್ತವಾದ ಸಮಯ. ಅದರೊಳಗೆ ಇನ್ನೂ ವಿರೋಧ ಪಕ್ಷದ ನಾಯಕರು, ನನ್ನ ಪ್ರಕಾರ ಇನ್ನೂ ಡೆಲಿಗೇಷನ್ ಆಗಿ ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಶಾಸಕರುಗಳು, ಅಧಿಕಾರಿಗಳು ಇನ್ನೂ ಹೋಗಿದ್ರೆ ನನಗೆ ಅದು ಸಂತೋಷನೇ ಇರ್ತಿತ್ತು, ಅದರೊಳಗೆ ಏನು ತಪ್ಪಿಲ್ಲ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಪಂಚತಾರ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡುತ್ತಿದ್ದ ಮುಖ್ಯಮಂತ್ರಿ ಅಮೇರಿಕಾಗೆ ಹೋಗಿ 10 ದಿನ ಮಜಾ ಮಾಡ್ತಿದ್ರಲ್ಲ, ಆಗ ಸಮ್ಮಿಶ್ರ ಸರ್ಕಾರ ಅವಾಗ ಬಿತ್ತು. ಅಮೆರಿಕದಲ್ಲಿ ಹೋಗಿ 10 ದಿನ ಮಜಾ ಮಾಡ್ತಿದ್ರಲ್ಲ, ಆ ಮುಖ್ಯಮಂತ್ರಿ ಮಜಾ ಮಾಡುತ್ತಿದ್ದ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬಿತ್ತಲ್ಲ, ಅವಾಗ ಅಲ್ಲಿಂದ ಏನು MOU ಮಾಡ್ಕೊಂಡ್ಬಂದ್ರು? ಅಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಅಮೆರಿಕಕ್ಕೆ ಹೋಗಿದ್ರು? ಇಲ್ಲಿ ಆಳ್ವಿಕೆ ಮಾಡ್ದಲೇ 50 ಜನ ಶಾಸಕರಿಗೆ, BJP ಶಾಸಕರು, JDS ಶಾಸಕರು, ಕಾಂಗ್ರೆಸ್ ಶಾಸಕರಿಗೂ ಸಿಗಲಿಲ್ಲ, 3 ಪಕ್ಷದ ಶಾಸಕರಿಗೂ ಸಿಗದಲ್ಲ. 50 ಶಾಸಕರು ಸಭೆಯಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು, ನಮಗೆ MLA ಸಿಗ್ತಾ ಇಲ್ಲ, ಚೀಫ್ ಮಿನಿಸ್ಟರ್ ಸಿಗ್ತಾ ಇಲ್ಲ, ಪಂಚತಾರ ಹೋಟೆಲ್ ಕುತ್ಕೊಂಡು ವಾಸ್ತವ್ಯ ಹೂಡ್ಬಿಟ್ಟಿದ್ದಾರೆ, ಸಿಗ್ತಿಲ್ಲ. 7 ಪದರಗಳನ್ನು ದಾಟಿ ಅವ್ರ ತಕ್ಕ ಹೋಗಬೇಕು. ಈ ಥರ ಆರೋಪಗಳು ಬಂದಂಥ ಸಮಯದಲ್ಲಿ ನಾವೇನು ಪ್ರಶ್ನೆ ಮಾಡಲಿಲ್ಲ. ವಿದೇಶಕ್ಕೆ ಹೋಗ್ತಾರ ಹೋಗಲಿ. ಈಗ ಮೋದಿಯವರು ಸುಮಾರು 11 ವರ್ಷಗಳಲ್ಲಿ 850 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಸುಮಾರು 70ಕ್ಕೂ ಹೆಚ್ಚು ವಿದೇಶಗಳು ಪ್ರವಾಸ ಮಾಡ್ಕೊಂಡು ಬಂದಿದ್ದಾರೆ. ಅದು ಯಾರಿಗೋಸ್ಕರ ಅನುಕೂಲ ಅಂದರೆ ಜಾಸ್ತಿ ಅದಾನಿಗೆ ಅನುಕೂಲ ಆಗಿರೋದು. ಎಲ್ಲ ಹೋಗಿ ಕಡೆ ಎಲ್ಲ ಅದಾನಿ ಪ್ರಮೋಷನ್ ಮಾಡಿಕೊಂಡು ಒಂಥರ ಜಾಹೀರಾತುದಾರರು, ಏನೋ ಒಂಥರ ಮಾಡೆಲ್ ಅಂತಾರಲ್ಲ ಪ್ರೈಮ್ ಮಿನಿಸ್ಟ್ರು. ನಿಮ್ಗೆ ಗೊತ್ತಿರಬೇಕು, ಪೇಟಿಎಮ್, ಜಿಯೋಗೆಲ್ಲ ನೋಡಿದಿರಿ, ಪೇಪರ್ ಆ್ಯಡ್, ಫುಲ್ ಪೇಜ್ ಆ್ಯಡ್ಗಳು ನೋಡಿದ್ವಿ ನೀವು. ಆ ಥರ ಮಾಡ್ಕೊಂಡು ಬಂದರು. ನಾವು ಬೇರೆದೆಲ್ಲ ವಿಶ್ಲೇಷಣೆ ಮಾಡೋದಲ್ಲ. ಯಾವುದೇ ಶಾಸಕರು ಅವ್ರವ್ರ ಸ್ವಂತ ಹೋಗ್ಬೇಕಾದ್ರೆ, ಅಧ್ಯಯನ ಮಾಡೋಕ್ಕೆ ಹೋಗ್ಬೇಕಾದ್ರೆ, ಅಧ್ಯಯನ ಮಾಡ್ದಲೇ ಇದ್ರೂ ಕೂಡ ಸ್ವಂತ ವಿಷಯಕ್ಕೆ ಹೋಗ್ಬೇಕಾದ್ರೆ, ಸರ್ಕಾರದ ಖರ್ಚಲ್ಲೆಲ್ಲ ಅವ್ರ ಸ್ವಂತದಲ್ಲಿ ಹೋಗ್ಬೇಕಾದ್ರೆ ಟೀಕೆ ಮಾಡೋಕ್ಕೆ ಯಾವ ನೈತಿಕತೆಯೂ BJPಯವ್ರಿಗಾಗಲಿ, JDS ಅವ್ರಿಗಾಗಲಿ ಅಥವಾ ಇನ್ನೊಬ್ರಿಗಾಗಲಿ ಯಾರಿಗೂ ಕೂಡ ಮಾಡೋ ಹಕ್ಕಿಲ್ಲ, ಮಾಡಲು ಕೂಡುದು. ಆದರೆ ತಮಗೇನೋ ಒಂದು ತೇವಲು, ಏನೋ ಸರ್ಕಾರವನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬೇರೆ ಏನು ವಿಷಯಗಳಿಲ್ಲ. ಸದನದಲ್ಲಿ R ಅಶೋಕ್ ಅವರು ಯಾವ್ದಾದ್ರು ಅಂಕಿಅಂಶ ಇಟ್ಕೊಂಡು ನಮ್ಗೆ ಇಷ್ಟು ಹಣ ಕೊಟ್ಟಿಲ್ಲ, ಇಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಯಾವ್ದಾದ್ರು ಒಂದು ಸಾಕ್ಷ್ಯ ಇದ್ದರೆ ಒಂದು ಕೊಟ್ಬಿಡಿ.
ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಅಲ್ಲ, ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕ, ಏನಾದ್ರು ಒಂದು ಮಾಹಿತಿ ಬಿಜೆಪಿಯ ಶಾಸಕರಿಗೆ 25 ಕೋಟಿ ಕೊಟ್ಟಿದ್ದೀರಿ ಏನೋ ಅಭಿವೃದ್ಧಿಗೆ, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ದೀರಿ, ಚರ್ಚೆ ಮಾಡಲಿ, ನಾವು ಅದನ್ನು ಒಪ್ಪೋಣ. ಕಳೆದ ವರ್ಷದಲ್ಲಿ 8,000 ಕೋಟಿ ಮಾತ್ರ ಕೊಟ್ಟಿದ್ದೀರಿ, 8,000 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದ್ದೀರಿ ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಮ್ಮ ಹಳ್ಳಿನಲ್ಲಿ ಇನ್ನೂ ಒಬ್ರಿಗೆ ಯಾರಿಗೋ ಅನ್ನಭಾಗ್ಯ ಸಿಕ್ಕಿಲ್ಲ, ಇಲ್ಲ ಕ್ಷೀರಭಾಗ್ಯ ಸಿಕ್ಕಿಲ್ಲ, ಪಶುಭಾಗ್ಯ ಸಿಕ್ಕಿಲ್ಲ, ಕೃಷಿ ಹೊಂಡ ಸಿಕ್ಕಿಲ್ಲ. ಯಾವ್ದಾದ್ರು ಪ್ರಶ್ನೆ ತಗೊಂಬರ್ಲಿ, ಚರ್ಚೆ ಮಾಡೋದಕ್ಕೆ ನಾವು ಯಾವಾಗಲೂ ಸಿದ್ಧರಿದ್ದೀವಿ. ನಮ್ಮ ಬಜೆಟಲ್ಲಿ ಎಷ್ಟು ನಮ್ದು ಹಣ ನಾವೇನು ಘೋಷಣೆ ಮಾಡಿದ್ದೀವಿ, ಎಷ್ಟು ಹಣ ಬಿಡುಗಡೆ ಆಗಿದೆ, ಕೇಂದ್ರ ನಮ್ಗೇನು ತಾರತಮ್ಯ ಆಗ್ತಾ ಇದೆ, ಹಣ ಆರ್ಥಿಕ ಅನ್ಯಾಯ ಆಗ್ತಾ ಇದೆ, ನಮ್ಗೆ ಎಷ್ಟು ಬರಬೇಕಾಯಿತು, ಎಷ್ಟು ಬಂದಿದೆ, ಇಂಥ ಅಂಕಿಅಂಶ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಮುಕ್ತವಾಗಿ. ನೋಡಿ, ಯಾರು ಬಿಜೆಪಿಯವರು ಶಾಸಕರಾಗಲಿ JDS ಶಾಸಕರಾಗಲಿ ಪ್ರಶ್ನೆ ಮಾಡಬಾರ್ದಂತಿಲ್ಲ. ಸದನದಲ್ಲಿ ಮುಖ್ಯಮಂತ್ರಿಗಳು ಯಾವಾಗ 24/7 ಅವೈಲೇಬಲ್ ಇದ್ದಾರೆ, ಅವ್ರ ಮನೆಗೆ ನೇರವಾಗಿ ಹೋಗ್ಬೋದು, ಅಪಾಯಿಂಟ್ಮೆಂಟು ಬೇಕಾಗಿಲ್ಲ ಶಾಸಕರುಗಳಿಗೆ. 24/7 ಅವ್ರು ರಾತ್ರಿ ಮಲಗಿದಾಗ ಬಿಟ್ಬಿಡ್ಬೇಕು, ಮಿಕ್ಕಿದ ಯಾವ ಸಮಯದಲ್ಲಿ ಬೇಕಾದರೂ ಯಾರು ಬೇಕಾದರೂ ಹೋಗ್ಬೋದು. ಆ ಥರ ಅವಕಾಶ ಇರಬೇಕಾದ್ರೆ ಏನೂ ಕೆಲಸ ಮಾಡದ ಬಿಜೆಪಿ JDS ಶಾಸಕರು ನಾಪತ್ತೆಯಾಗಿ ನಿಷ್ಕ್ರಿಯ ಆಗಿ ಕಷ್ಟ ಸಮಯದಲ್ಲೂ ಕೂಡ, ಯಾಕಂದರೆ ಬರ ಪರಿಹಾರ ಕೊಡಬೇಕಾಗಿತ್ತು, ನೆರೆ ಪರಿಹಾರ ಕೊಡಬೇಕಾಗಿತ್ತು, ಕೇಂದ್ರ ಸರ್ಕಾರ ಕೊಡದಲೇ ಇದ್ದಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ವಿ, ಹೋರಾಟ ಮಾಡಿದ್ವಿ. ಇಲ್ಲ, ನಾನು ಕೇವಲ ಆರೋಪ ಅಲ್ಲ, ನೀವು ಕೇಂದ್ರದ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಿ. ಬಟ್ ಯಾಕೆ ಅನುದಾನದ ವಿಚಾರಗಳು ಬಂತು ಅಂದ್ರೆ, ನಿಮ್ಮದೇ ಪಕ್ಷದಲ್ಲಿದ್ದಂತಹ ಹಿರಿಯ ಶಾಸಕರೇ ಪತ್ರ ಬರೆಯೋ ಮೂಲಕ, ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಮೂಲಕ ಅನುದಾನ ಕೊಡ್ತಾ ಇಲ್ಲ ನಮ್ಮ ಕ್ಷೇತ್ರ ಕೇಳಿರುವಂತಹ ಉದಾಹರಣೆಗಳು ಇದೆ. ಐ ಅಗ್ರಿ. ನಾನು ಅದನ್ನ ಮುಚ್ಚುಮರೆ ಇಲ್ಲ, ಅದ್ರಿಗೆ ಆ ತರ ಅನುದಾನ ಇರ್ಲಿಲ್ಲ. ಫಸ್ಟ್ ವರ್ಷ ನಮ್ಮ ಸರ್ಕಾರ ಬಂದಾಗ ಅನುದಾನ ಇರಲಿಲ್ಲ. ಯಾಕಂದ್ರೆ ಬಿಜೆಪಿಯವರು ನಮ್ಗೆ ಸರ್ಕಾರ ಬಿಟ್ಟು ಹೋಗ್ಬೇಕಾರೆ ಖಜಾನೆ ಖಾಲಿ ಮಾಡೋಗಿದ್ರು. ಆಮೇಲೆ ನಿಮ್ಗೆ ಗೊತ್ತಿರ್ಲಿ, ಕೆಲಸವಲ್ಲದ ಕೆಲಸಗಳಿಗೆ ಒಂದೇ ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ, ಆಮೇಲೆ ಏನಾದ್ರು ಒಂದ್ ನಿಮಿಷ ಹೇಳಿ ಬ್ರದರ್. ಯಾಕಂದ್ರೆ ನಮ್ಮ ಮೇಲೆ ಹೊಣೆಗಾರಿಕೆ 1.5 ಲಕ್ಷ ಕೋಟಿ ರೂಪಾಯಿ ಹೊಣೆಗಾರಿಕೆಯನ್ನು ಬಿಟ್ಟೋಗಿದ್ರು. 2020, 21, 22, 22, 23 ಹಣನೇ ಕೊಟ್ಟಿರಲಿಲ್ಲ ಗುತ್ತಿಗೆದಾರರಿಗೆ. ನಾವು ಹಣವನ್ನು ಕೊಟ್ಕೊಂಡ್ ಬರ್ತಾ ಇದ್ವಿ. ಫಸ್ಟ್ ಇಯರ್ ಕೊರತೆ ಇತ್ತು, ಹಣ ಕೊರತೆ ಇತ್ತು. ಈ ವರ್ಷ 8,000 ಕೋಟಿ ರೂಪಾಯಿ ಬಿಜೆಪಿ JDS ಶಾಸಕರಿಗೂ ಸೇರಿ ಬಿಜೆಪಿ ಶಾಸಕರಿರ್ತಕ್ಕಂತಹ ಯಶವಂತಪುರ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ 350 ಕೋಟಿ ರೂಪಾಯಿ ಕಾಮಗಾರಿ ಲಾಸ್ಟ್ ಇಯರ್ ಉದ್ಘಾಟನೆ ಮಾಡಿದ್ದಾರೆ. ಬಿಜೆಪಿ ಶಾಸಕರಲ್ವಾ, 350 ಕೋಟಿ ರೂಪಾಯಿ ಎಲ್ಲರೂ ಬಂತ, ಹಂಗೆ ಬಂತ. ಸರ್ಕಾರ ಕೊಟ್ಟಿದ್ದಕ್ಕೆ ತಾನೇ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಗುದ್ದಲಿ ಪೂಜೆ ಮಾಡಿ ಕೆಲಸ ಮಾಡ್ತಾ ಇರೋದು, ಕಾಮಗಾರಿ ಮಾಡ್ತಾ ಇರೋದು. ಬೆಂಗಳೂರಿನ ಎಲ್ಲಾ ಬಿಜೆಪಿ ಶಾಸಕರು, ಇವನ್ ರಾಜಾಜಿನಗರ ನೋಡ್ಕೊಂಡು ಹೋಗಿ, ರಾಜಾಜಿನಗರದಲ್ಲಿ 500 ಕೋಟಿ ರೂಪಾಯಿ ವರ್ತು ಕಾಮಗಾರಿಗಳು ನಡೀತಾ ಇದೆ. ಯಾರು ಕೊಟ್ಟಿರೋದು? ಇದೇ ಸರ್ಕಾರ ಕೊಟ್ಟಿರೋದು. ಆದ್ರೆ ಆ ಶಾಸಕರು, ರಾಜಾಜಿನಗರ ಶಾಸಕರೇ ಬಂದು ಈಚೆ ಬಂದು ಕೆಲಸ ಮಾಡಲ್ಲ, ಮನೆಯಲ್ಲಿ ಮಲಿಕೊಂಡಿರ್ತಾರೆ. ಏನ್ ಮಾಡೋಣ ನಾವು? ಆ ಬಿಜೆಪಿ ಶಾಸಕರು ಬಂದು ಕೆಲಸ ಮಾಡ್ಬೇಕಲ್ವಾ? ನೀವು ಇಷ್ಟು ಉತ್ತರ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಒಂದು ರಿಯಾಕ್ಷನ್ ಬಿಜೆಪಿ ಅವರಿಂದ ತಗೊಳ್ತೀನಿ ಸರ್.